Halwa 5 cup, a very well combination of taste and natural flavor. ನಮಸ್ತೆ ವೀಕ್ಷಕ ಮಿತ್ರರೇ, ಶರಧಿ ಪಾಕಗೃಹದಲ್ಲಿ ನಾವು ಇವತ್ತೊಂದು ಸ್ವೀಟ್ ಮಾಡುವ. ಹಲ್ವಾ 5 ಕಪ್. ನಾನು ಈ ಸ್ವೀಟಿಗೆ ನಾನೇ ಇಟ್ಟ ಹೆಸರು. ನಾವೀಗ ಗೋಧಿ ಹಿಟ್ಟು ಮತ್ತು ಒಣ ದ್ರಾಕ್ಷಿ ಸೇರಿಸಿ ಹಲ್ವಾ 5 ಕಪ್ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ 1 ಕಪ್ ಒಣ ದ್ರಾಕ್ಷಿ ತಗೊಂಡು ಅದನ್ನು 7-8 ಗಂಟೆ ನೀರಲ್ಲಿ ನೆನೆ ಹಾಕಿ ಆಮೇಲೆ ಈ ರೀತಿ ರುಬ್ಬಿ ತಂದಿದ್ದೇನೆ. ಇನ್ನು 2 ಕಪ್ಪು ಸಕ್ಕರೆ, 1 ಕಪ್ಪು ಗಟ್ಟಿ ತುಪ್ಪ, 1 ಕಪ್ಪು ಗೋಧಿ ಹಿಟ್ಟು ಎಲ್ಲ ಒಂದೇ ಅಳತೆಯ ಕಪ್ಪಿನಲ್ಲಿ ರೆಡಿ ಮಾಡಿ ಇಟ್ಟಿದ್ದೇವೆ. ಹಲ್ವಾ 5 ಕಪ್ ರುಚಿಯನ್ನು ವರ್ಧಿಸಲು ಗೋಡಂಬಿ ಮತ್ತು ಏಲಕ್ಕಿ ಪುಡಿ. ಹಲ್ವಾ 5 ಕಪ್ ಪ್ರಿಪರೇಷನ್ ಈಗ ಮಾಡುವ. ದಪ್ಪದ ಬಾಣಲೆ ತಗೊಳ್ಳುವ. 1 ಸ್ಪೂನು ತುಪ್ಪ. ಗ್ಯಾಸ್ ಸ್ಟವ್ ಆನ್ ಮಾಡುವ. ಈಗ ತುಪ್ಪ ಬಿಸಿ ಆಗ್ತಾ ಇದ್ದಾಗೆ ತಗೊಂಡಿರುವ 1 ಕಪ್ ಗೋಧಿ ಹಿಟ್ಟು ಹಾಕುವ. ಗೋಧಿ ಹಿಟ್ಟಿನ ಹಸಿ ಸ್ಮೆಲ್ಲು ಕಡಿಮೆ ಆಗೋವರೆಗೆ ಫ್ರೈ ಮಾಡುವ. ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ತೇನೆ, ಡ್ರೈ ಇದೆ. ವೀಕ್ಷಕರೇ, ಗಂಟು ಬಾರದ ರೀತಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಗೋಧಿ ಹಿಟ್ಟು. ಈಗ ಗೋಧಿ ಹುಡಿ ಒಳ್ಳೆ ಪರಿಮಳ ಬರ್ತಾ ಇದೆ. ಇನ್ನು ಒಣ ದ್ರಾಕ್ಷಿ ರುಬ್ಬಿದ್ದನ್ನು ಸೇರಿಸ್ಬೋದು. ಈಗ ನೀರು ಹಾಕಿ ಗೋಧಿ ಹಿಟ್ಟನ್ನು ಸ್ವಲ್ಪ ಇನ್ನೂ ಸಾಫ್ಟ್ ಮಾಡಿಕೊಳ್ಬೇಕು. ಈಗ ಹಿಟ್ಟು ಇನ್ನಿನ್ನು ಗಟ್ಟಿ ಆಗ್ತಾ ಇದೆ, ನೀರನ್ನು ಹೀರ್ಕೊಂಡಿದೆ. ಇನ್ನು ಸಕ್ಕರೆ ಹಾಕುವ 2 ಕಪ್ಪು. ಈಗ ಸ್ಟವನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇವೆ. ಇನ್ಮೇಲೆ ಸ್ವಲ್ಪವೇ ತುಪ್ಪ ಸೇರಿಸುವ. ಮಿತ್ರರೇ, ತುಪ್ಪ ಸಾಕಷ್ಟು ಹೀರಿಕೊಂಡಾದ ಮೇಲೆ ಸೈಡಲ್ಲೆಲ್ಲ ತುಪ್ಪ ಕಾಣಲಿಕ್ಕೆ ಶುರುವಾಗ್ತದೆ. ಗೋಧಿ ಹಿಟ್ಟು ಮತ್ತು ಒಣ ದ್ರಾಕ್ಷಿಯ ಸೂಪರ್ ಕಾಂಬಿನೇಷನ್ನಲ್ಲಿ ತಯಾರಾಗ್ತಾ ಇದೆ ಹಲ್ವಾ 5 ಕಪ್. ಕಂಪ್ಲೀಟ್ ತಳದಿಂದ ಏಳ್ತಾ ಇರೋದನ್ನು ನೋಡ್ಬೋದು. ಈಗ ಸ್ವಿಚ್ ಆಫ್ ಮಾಡುವ. ಏಲಕ್ಕಿ ಪುಡಿ, ಗೋಡಂಬಿ ಹಾಕಿ ಮಿಕ್ಸ್ ಮಾಡುವ. ಬಿಸಿ ಹಲ್ವಾ 5 ಕಪ್ ತಯಾರಾಗಿದೆ. ಒಂದು ತುಪ್ಪ ಒರೆಸಿದ ತಟ್ಟೆಗೆ ಟ್ರಾನ್ಸ್ಫರ್ ಮಾಡುವ. ತಣ್ಣಗಾದ ಮೇಲೆ ಕಟ್ ಮಾಡುವ. ಹಲ್ವಾ 5 ಕಪ್ ತಯಾರಿಸುವ ಸಮಯ ಸುಮಾರು 35 ನಿಮಿಷ. ಹಲ್ವಾ 5 ಕಪ್, ಎ ವೆರಿ ವೆಲ್ ಕಾಂಬಿನೇಷನ್ ಆಫ್ ಟೇಸ್ಟ್ ಆ್ಯಂಡ್ ನ್ಯಾಚುರಲ್ ಫ್ಲೇವರ್. ಮಿತ್ರರೇ, ರೆಫ್ರಿಜರೇಟ್ ಮಾಡದೆ ಸುಮಾರು 1 ವಾರ ಈ ಹಲ್ವಾ 5 ಕಪ್ ಸ್ಟೋರ್ ಮಾಡ್ಬೋದು.